ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ರೀಡಿಂಗ್ ಏನು ಅಂತಂದರೆ, ಸ್ಪಿರಿಟ್ ಗೈಡ್ಸ್ ನಮಗೆ ನಮ್ಮ ಪ್ರೀತಿಯ ಸಂಬಂಧದಲ್ಲಿ ಏನು ಗೈಡ್ ಮಾಡಾಕತ್ತಾರ ಅಂಥೇಳಿ. ಯಾಕಂದರೆ ಇಂಥ ಸಂಬಂಧದೊಳಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದದ್ದೇ. ನಮ್ಮ ಇನ್ನರ್ ವಾಯ್ಸ್ ನಮಗೆ ಏನು ಹೇಳ್ತೈತಿ ಅಂತ ಅನ್ನೋದು ನಮಗೆ ಕೇಳಿಸಂಗಿಲ್ಲ. ಅಥವಾ ನಮ್ಮ ಸ್ಪಿರಿಟ್ ಗೈಡ್ಸ್ ನಮಗೆ ಯಾವ ಥರದ ಆನ್ಸರ್ ಮಾಡಾಕತ್ತಾರೋ ಅಥವಾ ನಮ್ಮನ್ನು ಎದ್ರ ಥ್ರೂ ಕಾಂಟ್ಯಾಕ್ಟ್ ಮಾಡಾಕತ್ತಾರೋ ಅಂತ ಅನ್ನೋದ್ರ ಬದಲಾಗಿ ನಾವು ಲಕ್ಷ್ಯ ಇರೋಂಗಿಲ್ಲ. ಯಾಕಂದ್ರೆ ಅವ ಹೆಂಗೆ ಇರ್ತೈತಿ ಅಂದ್ರೆ ನಮ್ಮದೇ ಆದಂಥ ಒಂದು ಮಾಯಾಲೋಕ ಇರ್ತೈತಿ. ಅದನ್ನು ನಾವೇ ಸೃಷ್ಟಿ ಮಾಡ್ಕೊಂಡಿರ್ತೇವೆ. ಸೊ ಅದ್ರಾಗ ನಾವು ಎಂಗೇಜ್ಡ್ ಇರ್ತೇವೆ. ಈಗ ತಮ್ಮ ಜೀವನದಲ್ಲಿ ಈ ಥರದ ರಿಲೇಷನ್ದಲ್ಲಿ ಏನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಿದ್ದರೆ ಈ ಟ್ಯಾರೋ ಕಾರ್ಡ್ ಮೂಲಕ ಅದೇನು ಹೇಳಾಕತ್ತೈತಿ, ಸ್ಪಿರಿಟ್ ಗೈಡ್ಸ್ ನಮಗೆ ಏನು ಅಡ್ವೈಸ್ ಮಾಡಾಕತ್ತಾವ ಅಂತಂದು ಹೇಳಿ ನೋಡೋಣ. ಆಮೇಲೆ ಅದ್ರ ಜೊತೆಗೆ ಒಂದು ಒರಾಕಲ್ ಡೆಕ್ ಇದೆ. ಆ ಒರಾಕಲ್ ಡೆಕ್ದಿಂದ ನೋಡೋಣ. ಆ ಒರಾಕಲ್ ಡೆಕ್ ಅಂದರೆ ದಟ್ ಗಿವ್ಸ್ ಅ ಕ್ಲಿಯರ್ ಕಟ್ ಆನ್ಸರ್. ಓಕೆ, ಸೊ ನೋಡೋಣ. ಇವು 3 ಪ್ರಸಂಗಗಳು. ತಮಗೆ ಯಾವ್ದು ಬೇಕೋ ತಾವು ಅದನ್ನು ಚೂಸ್ ಮಾಡಿಕೊಡ್ರಿ. ಸೊ ಓಕೆ, ನಿಮ್ಮ ಸ್ಪಿರಿಟ್ ಗೈಡ್ಸ್ ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ಈಗ ಇರುವಂಥ ಏರುಪೇರುಗಳ ಬದಲಾಗಿ ನಿಮಗೆ ಏನು ಅಡ್ವೈಸ್ ಮಾಡಾಕತ್ತಾರೋ? ನೋ ವಿಲ್ ಟೇಕ್ ದಿಸ್. ಓಕೆ, ಅವ್ರಿಗೆ ಏನು ಅಡ್ವೈಸ್ ಮಾಡಾಕತ್ತಾರೋ. ಆಮೇಲೆ ಈಗ ಇರುವಂಥ ಸಂಬಂಧ ಸಂಬಂಧದಲ್ಲಿ ಏನು ನಡೀತಾ ಇದೆ ಅಂತಂತಲ್ಲ, ಅಂದರೆ ಸದ್ಯಕ್ಕೆ ಈ ಸಂಬಂಧ ಏನು ಹೇಳ್ತಾ ಇದೆ ಅಂತ ಈ ಥರ ನೋಡೋಣ. ಓಕೆ, ಸೊ ದಿಸ್ ಇಸ್ ದ ಕಂಡೀಷನ್. ರಿಲೇಷನ್ಶಿಪ್ ಇದು ಕಂಡೀಷನ್ ಅಂತ. ಓಕೆ, ನಾವು ನೆಕ್ಸ್ಟ್ ಸೆಕೆಂಡ್ ನಂಬರ್ ನಾವು ಯಾವಾಗ ತೊಗೋತೇವಲ್ಲ ಅವಾಗ ಈ ರಿಲೇಷನದ್ದು ಕಾರ್ಡ್ ಅಥವಾ ಈ ರಿಲೇಷನದ್ದು ಎನರ್ಜಿ ಮೊದಲು ತೊಗೊಳ್ಳೋಣ. ಈಗ ಅದು ನನ್ನ ತಲೆಯಾಗ ಆಲ್ ಆಫ್ ಅ ಸಡನ್ ಬಂತು. ಸೊ ಚೇಂಜ್ ನಹಿ ಕರ್ ಸಕ್ತೆ ಅಭಿ. ಓಕೆ, ಒಂದು ಸರ್ತಿ ಕಾರ್ಡ್ ಬಂದಮೇಲೆ ಮುಗಿದೋದು. ನೋಡಿ, ಇದೇನು ಹೇಳ್ತೈತಿ ಅಂತಂದ್ರೆ, ಇದು ರಿಲೇಷನ್ಶಿಪ್ಪದ್ದು ಈ ರಿಲೇಷನ್ಶಿಪ್ ಹೆಂಗೈತಿ ಅಂತಂದ್ರೆ, ಇದು ಚೈಲ್ಡ್ಹುಡ್ ಫ್ರೆಂಡ್ಶಿಪ್ಪು ಈಗ ಅದು ಪ್ರೀತಿಯೊಳಗೆ ಕನ್ವರ್ಟ್ ಆಗಿರುವಂಥದ್ದು. ಮೊದಲು ಇದಕ್ಕೆಲ್ಲ ಒಂಥರ ಪ್ಯಾಷನೇಟ್ ಹಂಗೆ ಇದ್ರಿ, ಬಡ ಎಕ್ಸೈಟ್ಮೆಂಟ್. ಇದ್ರ ಬದಲಾಗಿ ಏನೆಲ್ಲ ನೀವು ಒಳ್ಳೆಯದನ್ನು ವಿಚಾರ ಮಾಡಬೇಕಾಗಿತ್ತು, ಎಲ್ಲರೂ ವಿಚಾರ ಮಾಡಿದ್ರಿ. ನೀವು ಸಾಕಾಗುವಷ್ಟು ಪ್ರೀತಿ ಇತ್ತು. ಪ್ರೀತಿ ಹೆಂಗೆ ಬೆಳೀತೈತಲ್ಲ ಅದ್ರ ಕಡೆ ನೀವು ಒಂದು ಸ್ವಲ್ಪ ಗಮನ ಕೊಡಬೇಕಾಗಿತ್ತು. ಅಂದರೆ ಸ್ವಲ್ಪ ಹುಷಾರು ರೀತಿಯಿಂದ ಇರಬೇಕಾಗಿತ್ತು. ನೀವು ಹೆಂಗಂತಂದ್ರೆ ಪಾಸ್ಟ್ ಮೆಮೊರೀಸ್ದೊಳಗೆ ನಾವೇನು ಒಳ್ಳೆ ಮೆಮೊರೀಸ್ ಇದ್ವಲ್ಲ, ನೀವು ಅದ್ರೊಳಗೆ ಎಂಗೇಜ್ಡ್ ಆಗಿಬಿಟ್ಟಿದ್ರಿ. ನೀವು ನೋಡಲೇ ಇಲ್ಲ. ಯಾಕಂದ್ರೆ ಅದನ್ನು ಆ್ಯಕ್ಚುಲಿ ನಿಮಗೆ ಅಂತಂತಲ್ಲ, ಎಲ್ಲರಿಗೂ ನೆಸಸರಿ ಇರ್ತದೆ. ಒಂದು ಥರ್ಡ್ ಪಾರ್ಟಿ ಎಂಟ್ರಿ ಆಗೈತಿ ಇದ್ರೊಳಗೆ. ನೀವು ಸರಿಯಂಗೆ ಲಕ್ಷ್ಯ ಕೊಟ್ಟಿಲ್ಲ. ನೋಡಿರಿ, ನಿಮ್ಮ ಸ್ಪಿರಿಟ್ ಗೈಡ್ಸ್ ಬಹುತೇಕ ನಿಮಗೆ ಯಾವಾಗಾರ ಹೇಳಿರ್ಬೋದು. ಏನಾದರೂ ನಿಮಗೆ ಹಿಂಗೆ ಅಂದರೆ ಹಿಂದೆ ತಿರುಗಿ ನೋಡು ಅಥವಾ ನಿನ್ನ ಬೆನ್ನ ಹಿಂದೆ ಏನಾರ ಆಗಾಕತ್ತತೆ ನೋಡು ಅಂತಂದು ಹೇಳಿ ಎಷ್ಟೋ ಸರ್ತಿ ನಿಮಗೆ ಸಿಗ್ನಲ್ಸ್ ಬಂದಿರಬಹುದು. ಯಾಕೆ ಗೊತ್ತಾ? ನೋಡಿರಿ, ಇಲ್ಲಿ ಹೆಂಗೈತಿ ಅಂದ್ರೆ 5 ಆಫ್ ಸೋರ್ಟ್ಸ್ ಏನು ಹೇಳ್ತೈತೆ ಅಂದ್ರೆ, ನಿಮ್ಮನ್ನು ಕಂಡ್ರೆ ಆಗ್ಲಾರ್ದವ್ರು ಎಷ್ಟೋ ಜನ ಅದಾರ. ನಿಮ್ಮ ಪ್ರೀತಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವಂಥವ್ರು ಸಾಕಾಗುವಷ್ಟು ಜನ ಅದಾರ ಇದ್ರೊಳಗೆ. ಈ ಹೈ ಪ್ರಿಸ್ಟಸ್ ಕಾರ್ಡ್ ಏನು ಹೇಳ್ತೈತೆ ನೋಡ್ರಿಲ್ಲೇ, ಆ್ಯಕ್ಚುಲಿ ನಿಮ್ಮ ಇಂಟ್ಯೂಷನ್ ಮೇಲೆ ನೀವು ಗಮನ ಕೊಡಬೇಕಾಗಿತ್ತು. ನಿಮ್ಮ ಕನಸಿನಾಗ ಯಾವಾಗಾರ ಬೆಕ್ಕು ಬಂದು ಹೋಗ್ತಿದ್ವು ಏನೋ. ಯಾಕೆ ಬೆಕ್ಕು ಅಂತಂತಂದ್ರೆ ಒಂಥರ ಮಿಸ್ಟ್ರಿ ಇದ್ದಂಗೆ. ಕೆಲವೊಂದು ಸರ್ತಿ ಅಂತಂತಲ್ಲ, ಇಲ್ಲಿ ಜನ ಹೆಂಗಂತಂದ್ರೆ, ನಿಮ್ಮನ್ನು ಕಂಡ್ರೆ ಆಗ್ಲಾರ್ದವರು ನಿಮಗೆ ಏನು ಹೇಳಿದರು ಅಂತಂತಂದ್ರೆ, ನಿಮ್ಮ ರಿಲೇಷನ್ ಬದಲಾಗಿ ನಿಮಗೆ ಅಗ್ದಿ ಸ್ವೀಟ್ ಹಂಗೆ ಮಾತಾಡ್ತಿದ್ರು. ನೀವು ಅಂದ್ರೆ ಲೂಪ್ ಹೋಲ್ ಎಲ್ಲೈತಿ ಅಂತಂದು ಹೇಳಿ ನಿಮಗೆ ಗುರ್ತಾಗಬಾರ್ದು ಅಂತ. ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂದ್ರೆ, ಇದ್ರಿಗಿನ ಮನುಷ್ಯನ ನೀವು ಎಷ್ಟು ಹಾಡಿ ಹೊಗಳ್ತಿರಲ್ಲ, ಅವ್ರಷ್ಟು ಅದ್ರೊಳಗೆ ಮಗ್ನಾಗಿರ್ತಾರೆ. ಆಮೇಲೆ ಅವ್ರ ಬೆನ್ನ ಹಿಂದೆ ಏನು ನಡೆಯಕತ್ತೈತಿ ಅಂತಂದು ಹೇಳಿ ಅವ್ರಿಗೆ ಗೊತ್ತಾಗಂಗಿಲ್ಲ.
ಇಲ್ಲಿ ಏನಾದರೂ ಅದೇ ಥರ ಸೀನ್. ನೀವು ಹೆಂಗಂತಂತಂದ್ರೆ ಮಂದಿ ಮಾತಿಗೆ, ಮಂದಿ ಒಪಿನಿಯನ್ನಿಗೆ ಮಳ್ಳಾಗೋದು, ಈ ಥರದ್ದು ಏನಾದರೂ ನಿಮ್ಮದು ಸ್ವಭಾವ. ಸೊ ಅದಕ್ಕೆ ನಿಮಗೆ ಹೆಂಗಂತಂದ್ರೆ ನಿಮಗೆ ಲಕ್ಷ್ಯಕ್ಕೆ ಬರಲಿಲ್ಲ ಅವರೆಲ್ಲರೂ ಕೂಡಿ ನಿಮ್ಮ ಹಿಂದೆ ಏನು ಮಾಡಾಕತ್ತಾರ ಅಂತಂದು ಹೇಳಿ. ಸೊ ದಿರ್ ಈಸ್ ಅ ಥರ್ಡ್ ಪಾರ್ಟಿ ಎಂಟ್ರಿ. ನೀವು ಮೊದಲು ವಿಚಾರ ಮಾಡಬೇಕಾಗಿತ್ತು ಈ ವಿಷಯದೊಳಗೆ, ನೀವು ವಿಚಾರ ಮಾಡಲಿಲ್ಲ. ನೋಡಿರಿ, ಈ ಥರ್ಡ್ ಪಾರ್ಟಿ ಎಂಟ್ರಿ ಇನ್ನೊಂದು ಏನಾಗಿರ್ಬೋದು ಅಂತಂತಂದ್ರೆ ನಿಮ್ಮ ಬದಲಾಗಿ ಅವ್ರ ಮೈಂಡ್ ಪಾಯ್ಸನ್ ಮಾಡಿರ್ಬೋದು. ನೀವು ಯಾರನ್ನ ನಂಬಿರಲ್ಲ ಅವ್ರ ಮೈಂಡ್ ಪಾಯ್ಸನ್ ಮಾಡಿರ್ಬೋದು. ಬಹುತೇಕ ಈಗ ಸದ್ಯ ನಿಮ್ಮದು ನೋ ಕಾಂಟ್ಯಾಕ್ಟ್ ಸಿಚುವೇಶನೂ ಇರ್ಬೋದು, ನೀವು ಸಾಕಾಗುವಷ್ಟು ಡ್ರೆನ್ಔಟೂ ಆಗಿರ್ಬೋದು. ಓಕೆ, ಈಗ ಸದ್ಯ ಸಿಚುವೇಶನ್ ನಿಮ್ಗೆ ಏನು ಹೇಳ್ತೈತಿ ನೋಡ್ರಿ, ನಿಮ್ಮ ಸಿಚುವೇಶನ್ ಏನು ಹೇಳ್ತೈತಿ ನಿಮಗಂದ್ರೆ, ಈಗ ನೀವು ನಿಮ್ಮ ಎನರ್ಜಿ ಅಕ್ಯುಮುಲೇಟ್ ಮಾಡ್ಕೋಬೇಕು, ನಿಮ್ಮ ಎನರ್ಜಿ ನೀವು ವಾಪಸ್ ತೊಗೋಬೇಕೀಗ. ಅಂದರೆ ಹೆಂಗಂತ ನಿಮ್ಗೆ ನಿಮ್ಮ ತಲೆ ಓಡ್ತೈತಿ. ಅದರ್ವೈಸ್ ಈಗ ಸದ್ಯ ನಿಮ್ಮ ತಲೆ ಏನೂ ಕೆಲಸ ಮಾಡಕತ್ತಿಲ್ಲ ಈಗ. ಸೊ ಈಗ ನಿಮ್ಮ ರಿಲೇಷನ್ದೊಳಗೆ ನಿಮ್ಮ ಪಾರ್ಟ್ನರ್ನ ತಲೆಯೊಳಗೆ ನಿಮ್ಮ ಬದಲಾಗಿ ಈಗ ಏನು ಓಡಾಕತ್ತಿರಬೇಕು ಅಂಥೇಳಿ ನೋಡೋಣ. ಮೇ ಬಿ ಯು ಆರ್ ಇನ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ಸೊ ಯು ಆರ್ ಜಾಸ್ತಿ ಥಿಂಕ್ ಮಾಡಾಕತ್ತಿರ್ಬೇಕು ನೀವು. ಓಕೆ, ನೋಡಿರಿ, ನನಗನ್ಸಿದ ಮಟ್ಟಿಗೆ ನಿಮ್ಮದು ಡಿಪೆಂಡೆನ್ಸಿ ಜಾಸ್ತಿ ಇರ್ತಿರ್ಬೇಕು ಬಹುತೇಕ ಅವ್ರ ಮೇಲೆ. ಡಿಪೆಂಡೆನ್ಸಿ ನಿಜವಾಗ್ಲೂ ಜಾಸ್ತಿನೇ ಇರ್ತೈತಿ. ಹೆಂಗೆ ಇರ್ತೈತಿ ಅಂದ್ರೆ ನಾವು ಎಷ್ಟು ಡಿಪೆಂಡೆಂಟ್ ಇರ್ತೀವಲ್ಲ, ನಾವು ಆ್ಯಕ್ಚುಲಿ ಅಷ್ಟು ಅವ್ರನ್ನ ಟ್ರಸ್ಟ್ ಮಾಡ್ತಿರ್ತೇವೆ. ಕೆಲವೊಂದು ಸರ್ತಿ ಏನಾಗಿರ್ತೈತೆ ಅಂದರೆ ಯಾವುದೇ ವಿಷಯ ಎಕ್ಸೆಸ್ ಆದರೂ ಅದಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ ಇತ್ತಿದ್ದೇನೆ. ಓಕೆ, ಈಗ ಹೆಂಗಂತಾರೆ, ಎಷ್ಟು ನೀವು ನಾ ಲಾಯಲ್ ಅದೇನಿ ಅಂತಂದು ಹೇಳಿ ನೀವು ತೋರಿಸ್ಕೊಳಕ್ಕೆ ನೀವು ಓಡಾಡಿದ್ರಲ್ಲ, ನಿಮ್ಮದು ಅಷ್ಟು ಅವರು ಫಾಯ್ದಾ ತೊಗೊಂಡ್ರು, ಅದು ನಿಮಗೆ ಗೊತ್ತಾಗಲಿಲ್ಲ ಇಲ್ಲಿ. ಯಾವಾಗ ಮುಂದಿನ ಮನುಷ್ಯಾಗ ನಮ್ಮ ಬದಲಾಗಿ ಗೊತ್ತಾಗತ್ತಲ್ಲ ಇವ್ರು ಭಾಳ ಡಿಪೆಂಡೆಂಟ್ ಅದಾರ ಅಂತಂತಂದ್ರೆ, ಅವ್ರು ನಿಜವಾಗ್ಲೂ ಅದರದ್ದು ದುರುಪಯೋಗ ತೊಗೋತಾರೆ. ಈ ಕಾರ್ಡ್ ಅದನ್ನ ಏನು ಹೇಳ್ತೈತಿ ಅಂತಂತಂದ್ರೆ, ಸ್ವಲ್ಪ ಇಮ್ಯಾಚುರಿಟಿ ಹೇಳ್ತೈತಿ. ಸಾರಿ, ಈ ವಿಷಯದ ನಿಜವಾಗ್ಲೂ ನೀವು ಗಮನ ಕೊಡಬೇಕಾಗಿತ್ತು, ನೀವು ಗಮನ ಕೊಟ್ಟಿಲ್ಲ. ಮತ್ತು ಹೆಂಗಂತಂದ್ರೆ, ಈ ಮನುಷ್ಯ ನೀವು ಯಾರನ್ನ ಇವ್ರನ್ನ ನಂಬಿರಲ್ಲ, ಈ ಮನುಷ್ಯ ಒಂದು ಸ್ವಲ್ಪ ಬೇರೆದವ್ರ ಮಾತು ಕೇಳ್ತಾರೆ. ಯಾರೇನಾದರೂ ಮಾಡಿದ್ರೆ ನಂಬ್ತಾರೆ ಅವ್ರು ಅದನ್ನು. ಮತ್ತು ನೋಡಿರಿ, ಇಲ್ಲೇ ಸನ್ ಕಾರ್ಡ್ ತೋರಿಸ್ತೈತಿ. ಸನ್ ಕಾರ್ಡ್ ಏನು ತೋರಿಸ್ತೈತಿ ಅಂತಂತಂದ್ರೆ, ನೋಡಿರಿ, ರೀಡಿಂಗದ್ದು ಹೆಂಗೆ ವಿಚಾರ ಮಾಡಬೇಕು ಅಂತಂತಂದ್ರೆ, ನೋಡಿರಿ, ಥರ್ಡ್ ಪಾರ್ಟಿ ಎಂಟ್ರಿ ಯಾಕಂತಂದು ಹೇಳಿದಾಗ ಗೊತ್ತಾ, ಸನ್ ಕಾರ್ಡ್ ಏನು ತೋರಿಸ್ತೈತಿ. ಸನ್ ಅಂದ್ರೆ ಕಿಂಗ್ ಎಷ್ಟು ಜನ ರಾಣಿಗಳು ಇರ್ತಾರೆ. ಓ ಕहीं पर भी ಸಂಬಂಧ ರख सकता है. ಗೊತ್ತಿರ್ಲಾರ್ದಂಗೆ ಯಾಕೆ ಎಷ್ಟೋ ಸರ್ತಿ ಕೆಲವೊಂದಿಷ್ಟು ರಿಲೇಷನ್ಸ್ ಕಣ್ಮುಂದನೇ ಇರ್ತಾವೆ, ಅವಾಗೇನೂ ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಸೊ ಈ ಥರದ್ದು ನಿಮ್ಮ ಡಿಪೆಂಡೆನ್ಸಿ ಏನೈತಲ್ಲ, ನಿಮ್ಮ ಡಿಪೆಂಡೆನ್ಸಿನ ಅವರು ದುರುಪಯೋಗ ಮಾಡಿಕೊಂಡ್ರು, ನಿಮ್ಮ ಲಾಯಲ್ಟಿ ಅವರು ದುರುಪಯೋಗ ಮಾಡಿಕೊಂಡ್ರು. ಈಗ ಹೆಂಗೈತಿ ಅಂತಂತಂದರೆ, ಟ್ರೂ ಟು ಯುವರ್ ಸೆಲ್ಫ್. ಬಸ್ ಮಂದಿಗೆ ನಾನು ಹಿಂಗೆ ಅಂತಂದು ಹೇಳಿ ನಂಬ್ಸಕ್ಕೆ ಹೋಗ್ಬಾರ್ದು ಯಾವಾಗೂ. ಈಗ ಒಂದೆರಡು ಕಾರ್ಡ್ಸ್ ತೊಗೊಳ್ಳೋಣ. ಅದು ಬ್ಲಂಟ್ಲಿ ನಿಮಗೆ ಏನು ಮಾಡೋಕ್ಕೆ ಹೇಳಾಕತ್ತೈತಿ ಅಂತ ಹೇಳಿ ನೋಡೋಣ ಈ ವಿಷಯದೊಳಗೆ. ಓಕೆ, ಇದೇನಾದರೂ ನಿಮಗೆ ರೆಸೊನೇಟ್ ಆದರೆ ಇದನ್ನು ತೊಗೊಳ್ರಿ ನೀವು, ಅದರ್ವೈಸ್ ಬಿಟ್ಟುಬಿಡ್ರಿ. ನೀವು ವಿಚಾರ ಮಾಡಿರಿ. ಸೈನ್ಸ್ ಎವ್ರಿವೇರ್, ವಾಲ್ಯೂಮ್ ಸ್ಟಿಲ್ ಆನ್ ಮ್ಯೂಟ್. ನೀವು ನಿಮ್ಮದು, ನಾ ಏನು ಹೇಳಿದ್ನಿ ಫಸ್ಟಿಗೆ, ನಿಮ್ಮದ ಒಂದು ಮಾಯಾ ಜಗತ್ತಿರ್ತೈತೆ ಅಂತಂದು ಹೇಳಿ ಮನುಷ್ಯಾಗ, ಅದು ಕ್ರಿಯೇಟ್ ಮಾಡ್ಕೊಂಡಿರ್ತೈತೆ. ನೀವು ಅದರೊಳಗನ ಮಗ್ನಾಗಿದ್ರಿ. ಹೆಂಗಂತಂತಂದ್ರೆ ಅವರು ಏನು ಮಾಡ್ತಾರೆ ಅಂದ್ರೆ, ಅದನ್ನೇ ಹೊಗಳಿ ಹೊನ್ನ ಶೂಲ ಕೇರಿಸಿದರು ಅಂತಂತಾರಲ್ಲ, ಆ ಥರದ ವಿಚಾರ ಇಲ್ಲಿ ಎಷ್ಟು ಕರೆಕ್ಟಾಗಿ ಬಂದೈತೆ ನೋಡ್ರಿ. ಇಲ್ಲಿ ಸ್ಪಿರಿಟ್ಸ್ ಟೈಪಿಂಗ್ ಬಟ್ ಯು ಆರ್ ನಾಟ್ ಲಿಸ್ನಿಂಗ್. ನೀವು ಅದನ್ನು ಒಟ್ಟು ಕೇರ್ ಮಾಡಿಲ್ಲ ಅಂತಂದ್ರೆ ಹೆಂಗಿರ್ತೈತಿ ಅಂದರೆ, ಇನ್ಸಾನ್ಗೆ ಅಪ್ನೇ ಏಕ್ ಧುನ್ रहता है, अपने धुन में मस्त. ಸೊ ನೀವು ಅದನ್ನು
ವಿಚಾರ ಮಾಡಿಲ್ಲ. ಈಗೇನು ಹೇಳಾಕತ್ತೈತಿ ಅಂತಂದ್ರೆ ಗೈಡೆನ್ಸ್ ಬಂದಿತ್ತು, ನಿಮಗೆ ಅವೇರ್ನೆಸ್ ಇರಲಿಲ್ಲ, ನಿಮ್ಮ ಇಂಟ್ಯೂಷನ್ ಲೆವೆಲ್ ನಿಮ್ಮ ಇಂಟ್ಯೂಷನ್ ಲೆವೆಲು ಆ ಲೆವೆಲಿಗೆ ಹೋಗಿ ಕೆಲಸ ಮಾಡಿಲ್ಲ. ಇಂಟ್ಯೂಷನ್ ಬಂದರೂ ಸಹಿತ ಅದ್ರ ಬದಲಾಗಿ ನಿಮಗೆ ಅವೇರ್ನೆಸ್ ಇದ್ದಿರಲಿಲ್ಲ. ಕಾರ್ಡ್ ಎಷ್ಟು ಕರೆಕ್ಟ್ ಇದು ಎಷ್ಟು ಹೆಂಗೆ ಬಂದೈತೆ ನೋಡ್ರಿ. ಯು ಆರ್ ನಾಟ್ ಆನ್ ಕ್ಲಿಯರೆನ್ಸ್. ಓಕೆ, ಸ್ಟಾಪ್ ಲೋವರಿಂಗ್ ಯುವರ್ ಪ್ರೈಸ್ ಟ್ಯಾಗ್ ಫಾರ್ ಡಿಸ್ಕೌಂಟ್ಸ್. ಈಗಲೇ ನೀವು ಏನು ಮಾಡಬೇಕು ಅಂತಂತಂದ್ರೆ ಡಿಗ್ನಿಟಿ ಆ್ಯಂಡ್ ವರ್ದಿನೆಸ್ ಆ್ಯಂಡ್ ಸೆಲ್ಫ್ ವ್ಯಾಲ್ಯೂ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಏನಾದರೂ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ದೊಳಗೆ ಇದ್ರಿ ಅಂತಂತಂದ್ರೆ ನೀವಾಗೆ ಫೋನ್ ಮಾಡೋಕೆ ಹೋಗ್ಬೇಡ್ರಿ. ನೋಡಿರಿ, ಇದು ನಿಮಗೆ ರೆಸೊನೇಟ್ ಆಗ್ತಿತ್ತು ಅಂತಂತಂದ್ರೆ ಇದನ್ನು ಈ ಕಾರ್ಡ್ ಏನು ಗೈಡೆನ್ಸ್ ಕೊಡಾಕತ್ತೈತಿ, ನೀವೇನು ಅದನ್ನು ಯೂಸ್ ಮಾಡಬೇಕು ಅಂತಿಲ್ಲ. ಇದು ಒಂದು ರೀಡಿಂಗ್ ಅಷ್ಟೇ. ಇನ್ ಕೇಸ್ ನಿಮಗೇನಾದರೂ ಸೂಟ್ ಆಗ್ತಿತ್ತು ಅಂತಂದ್ರೆ ನೀವು ತೊಗೊಳಕ್ಕೆ ಅಡ್ಡಿ ಇಲ್ಲ. ನೋಡಿರಿ, ಯಾರ್ದೋ ಸಲುವಾಗಿ ನಾವು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಡಿಮೆ ಮಾಡ್ಕೋಬೇಕಂತೇನು ಇರಂಗಿಲ್ಲಲ್ಲ. ಸೊ ಇಲ್ಲೇನೈತಿ, ಟ್ರೈ ಟು ಮೇಂಟೈನ್ ಯುವರ್ ಡಿಗ್ನಿಟಿ ಇನ್ ದಿಸ್ ರಿಲೇಷನ್ಶಿಪ್. ಓಕೆ, ಈಗ ಹೆಂಗಂದ್ರೆ ಬಹುಶಃ ಈ ಮನುಷ್ಯ ತನ್ನನ್ನು ತಾನು ಓವರ್ ವ್ಯಾಲ್ಯೂ ಮಾಡ್ಕೊಳಕತ್ತಿರ್ಬೇಕು. ಓಕೆ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡಕತ್ತಿರ್ಬೇಕು. ಸೊ ಜಸ್ಟ್ ಹೋಲ್ಡ್ ಆನ್. ಓಕೆ, ಚಲೋ, ಈ ರೀಡಿಂಗ್ ನಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮೇ ಬಿ ಈಸ್ ಫೀಲಿಂಗ್ ದಟ್ ಯು ಆರ್ ನಾಟ್ ಸೋ ಇಂಪಾರ್ಟೆಂಟ್ ಅಂತ. ಯಾರೆಲ್ಲ ಸೆಕೆಂಡ್ ನಂಬರ್ ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಲವ್ ಲೈಫದ್ದು ಎನರ್ಜಿ ಏನೈತಿ ಅಂತ ಇದನ್ನು ನೋಡೋಣ ಮೊದಲು. ಓಕೆ, ಈಗ ಕರೆಂಟ್ ಪೊಸಿಷನ್ ಏನೈತಿ ಅಂತ ಹೇಳಿ ನೋಡೋಣ. ಓಕೆ, ಆ್ಯಕ್ಚುಲಿ ಇದು ನಿಮ್ಮದು ಪ್ರೀತಿಯ ಎನರ್ಜಿ. ಈ ಕರೆಂಟ್ ಪೊಸಿಷನ್ ಏನೈತಿ, ಓಕೆ, ನೋಡಿರಿ, ಇದು ಏನೇ ಇದ್ರೂ ಸಹಿತ ಇದು ಇದ್ರದ್ದು ಇನಿಷಿಯಲ್ ಎನರ್ಜಿ ಹೆಂಗೈತೆ ನೋಡಿರಿ. ಪೇಜ್ ಆಫ್ ಕಪ್ಸ್, ಚಾರಿಯಟ್ ಆ್ಯಂಡ್ 5 ಆಫ್ ವಾಂಡ್ಸ್. ಇದೇನು ಹೇಳ್ತೈತಿ ಅಂತಂದ್ರೆ ಪ್ರೀತಿಯ ವಿಷಯದಲ್ಲಿ ಇಮ್ಯಾಚುರಿಟಿ. ಓಕೆ, ದಿಸ್ ಶೋಸ್ ಕನ್ಫ್ಯೂಷನ್. ಸಮ್ಟೈಮ್ಸ್ ಒಂಥರ ಹೆಡ್ಲೆಸ್ ಬಿಹೇವಿಯರ್ ಅನ್ರಿ, ಅಥವಾ ಏನು ಚೂಸ್ ಮಾಡಬೇಕು ಅಂತಂದು ಹೇಳಿ ಗೊತ್ತಾಗಂಗಿಲ್ಲ. ಲೈಫ್ದೊಳಗೆ ಏನು ಬೇಕು ಅಂತಂದು ಹೇಳಿ ಗೊತ್ತಾಗಂಗಿಲ್ಲ. ಯಾರೇನೋ 4 ಮಂದಿ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ಕೊತ ಇರೋದು. ನೀ ಈ ಕೋರ್ಸ್ ಬಿಟ್ಟು ಆ ಕೋರ್ಸಿಗೆ ಹಚ್ಚಪ್ಪ, ನೀ ಈಕಿನ ಬಿಟ್ಟು ಅಕ್ಕಿ ಜೋಡಿ ಮಾತಾಡಪ್ಪ, ನೀ ಈಕಿ ಜೋಡಿ ಜಗಳ ಮಾಡಪ್ಪ, ತಿಳಿತಿರೋದಿಲ್ಲ ಅವಾಗ ಏನು ಮಾಡಬೇಕು ಅಂಥೇಳಿ. ಆಮೇಲೆ ಹೆಂಗಂತಂತಂದ್ರೆ ಎಲ್ಲರ ಗಡಿ ಪ್ಯಾರ್ ಹೋನ ಎಲ್ಲರೂ ಲೈಕ್ ಆಗ್ತಿರ್ತಾರೆ. ನನಗೆ ಏನು ಬೇಕು ಅನ್ನೋದ್ರ ಕಡೆ ಲಕ್ಷ್ಯ ಇರೋಂಗಿಲ್ಲ, ಅಂದರೆ ಪ್ರಯಾರಿಟಿ ಸೆಟ್ ಮಾಡ್ಕೊಳಂಗಿಲ್ಲ. ಲೈಫ್ದೊಳಗೆ ಯಾವ ವಿಷಯ ಇಂಪಾರ್ಟೆಂಟ್ ಅಂತಂದು ಹೇಳಿ ಅದ್ರ ಬದಲಾಗೂ ಗೊತ್ತಿರೋಂಗಿಲ್ಲ. ಯಾವಾಗಿದ್ರೂ ಒಂಥರ ಇಬ್ಬಗೆಯ ಸಂಕಟ, ಒಂಥರ ಡ್ಯುಯಲ್ ಮೆಂಟಾಲಿಟಿ ಅಂತಂತಂದರೂ ಅನ್ಬಹುದು. ಅಥವಾ ಒಂಥರ ಕಾಂಪಿಟೇಟಿವ್ ನೇಚರ್, ಅಥವಾ ಸಣ್ಣ ಪುಟ್ಟ ಮಾತಿಗೆ ಸಿಟ್ಟು ಮಾಡ್ಕೊಳ್ಳೋದಂತನ್ರಿ, ಡಿಸ್ಅಗ್ರಿಮೆಂಟ್ ಆಗೋದಂತನ್ರಿ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ನೀವಿಬ್ಬರು ನಡಕ್ಕೆ ಬರೋದನ್ರಿ. ಬಹುತೇಕ ನೀವು ಮೇಲೆ ಹಿಂಗೆ ಮಾಡ್ತಿದ್ರಿ ಅಂತಂದು ಹೇಳಿ ಕಾಣ್ತದೆ. ಅವು ಸಿನಿಮಾದಾಗದು ತೋರಿಸ್ತಾರಲ್ಲ, ಫೈಟ್ ಮಾಡೋದು, ನೋ ಕಾಂಟ್ಯಾಕ್ಟ್ ಹೋಗೋದು, ಮತ್ತು ಆಮೇಲೆ ಭೇಟಿ ಆಗೋದು. ಬಹುತೇಕ ನೀವು ಹಿಂಗೆ ಮಾಡ್ತಿದ್ರಿ ಕಾಣ್ತೈತಿ. ನಿಮ್ಮ ಜೋಡಿ ಗ್ರೂಪ್ನಾಗ ಯಾರೋ ಒಂದು 4 ಮಂದಿ ಇರ್ತಾರೆ, ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡೋದು. ಈಗ ಅದೇ ರಿಲೇಷನ್ನು ನೀವು ಕರೆಂಟ್ ಪೊಸಿಷನ್ದಾಗ ನೋಡಿರಿ. ಇದು ಹೆಂಗೈತಿ ಅಂತಂದ್ರೆ ಇದಕ್ಕೆ ಮೆಂಟಲ್ ಕ್ಲಾರಿಟಿ. ಕಿಂಗ್ ಆಫ್ ಸೋರ್ಡ್ಸ್ ಅಂದ್ರೆ ಸೋರ್ಡ್ಸ್ ಏನು ಹೇಳ್ತೈತಿ, ನಮ್ಮ ವಿಚಾರಗಳನ್ನು ಹೇಳ್ತೈತಿ. ಏನು ಮೆಂಟಲ್ ಕ್ಲಾರಿಟಿ ಇಲ್ಲ, ಇನ್ನೇನೂ ಇಲ್ಲ. ಓಕೆ, ಆಮೇಲೆ ಹೆಂಗೈತಿ ಅಂತಂದ್ರೆ ಪ್ರಾಕ್ಟಿಕ್ಯಾಲಿಟಿ ಇಲ್ಲ. ಪ್ರಾಕ್ಟಿಕಲಿ ನಾವು ಬಿಹೇವಿಯರ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನೋ ಬೌಂಡ್ರೀಸ್, ಕ್ಲಾರಿಟಿ ಇಲ್ಲ, ಸರಿಯಾಗಿ ಕಮ್ಯುನಿಕೇಷನ್ ಇಲ್ಲ. ಆಮೇಲೆ ಒಂಥರ ನೀವು ಬುದ್ಧಿ ಅಲೈನ್ಡ್ ಇಲ್ಲ ಅಂತಂದು ಹೇಳ್ಬೋದು.
ಬುದ್ಧಿ ಅಲೈನ್ಡ್ ಇಲ್ಲ, ಎನರ್ಜಿ ಅಲೈನ್ಡ್ ಇಲ್ಲ. ಇನ್ ಕೇಸ್ ನೀವೇನಾದರೂ ಇದ್ರೊಳಗೆ ಸೀರಿಯಸ್ ಹಂಗೆ ಇನ್ವಾಲ್ವ್ ಆಗಿದ್ರಿ, ಅಥವಾ ನೀವೇನಾದರೂ ಈ ರಿಲೇಷನ್ ಬದಲಾಗಿ ಫ್ಯೂಚರ್ ಏನಾದರೂ ಪ್ಲ್ಯಾನಿಂಗ್ ನೀವು ಏನಾರೇ ಮಾಡ್ತಿದ್ರಿ ಅಂತಂತಂದ್ರೆ ನೀವು ಅದನ್ನು ಮಾಡಲಾರ್ದೆ ಇರೋದು ಜಾಸ್ತಿ ಉತ್ತಮ. ಯಾಕಂದ್ರೆ 7 ಆಫ್ ಸೋರ್ಟ್ಸ್ ಬಂದೈತಿ ಅಂದ್ರೆ ಚೀಟಿಂಗದ ಎನರ್ಜಿ ಹೇಳ್ತೈತಿ. ಇಲ್ಲಿ ಹೆಂಗೈತಿ ಅಂತಂದ್ರೆ ಒಂಥರ ದೀಸ್ 2 ಕಿಂಗ್ಸ್ ಆರ್ ವೆರಿ ಪ್ರಾಕ್ಟಿಕಲ್. ಹೆಂಗಂತಂದ್ರೆ ಒಂಥರ ಇಮೋಷ್ನಲಿ ಡಿಟ್ಯಾಚ್ಡ್ ಅಂತಂದು ಹೇಳಿ ನಿಮಗೆ ಯಾವಾಗಿದ್ರೂ ಅನ್ನಿಸ್ತಿರ್ಬೋದು. ಒಂಥರ ನಮಗೆ ಬೇಕಾದವರು ಇದ್ರೆ ಅವ್ರಿಗೆ ಏನಾದರೂ ಕೊಡಬೇಕು ಅನ್ನುವಂಥದ್ದೊಂದು ಮೆಂಟ್ಯಾಲಿಟಿ, ಲೈಕ್ ಪ್ರೊವೈಡರ್ ಮೆಂಟ್ಯಾಲಿಟಿ ಅಂತ ಅಂತಾರಲ್ಲ, ಅಂಥದ್ದು ಏನಿಲ್ಲ ಇಲ್ಲಿ. ಸೊ ದಿಸ್ ಶೋಸ್ ಅ ವೆರಿ ಚೈಲ್ಡಿಶ್ ಬಿಹೇವಿಯರ್ ಏನೋ. ಆ್ಯಕ್ಚುಲಿ ಇದ್ರೊಳಗೆ ಇಸ್ಮೆ ತೋ ಕುಚ್ ಮಜಾ ಹಿ ನಹೀ ಹೈ. ಇನ್ ಕೇಸ್ ನೀವೇನಾದರೂ ಆ ಥರ ವಿಚಾರ ಮಾಡ್ತಿದ್ರೆ ಇಸ್ಮೆ ಕುಚ್ ನಹೀ ಹೈ. ಸೊ ಕರೆಂಟ್ ಪೊಸಿಷನ್ದೊಳಗೆ ನಿಮ್ಮ ಪಾರ್ಟ್ನರ್ನ ಫೀಲಿಂಗ್ಸ್ ಏನಿರಬಹುದು? ಓಕೆ, ಸೇಮ್ ಈ ವ್ಯಕ್ತಿ ನಿಮಗೆ ಹೆಂಗೆ ತೋರಿಸ್ತಿರ್ಬೋದು ಅಂತಂದ್ರೆ, ನಾನು ನಿಜವಾಗ್ಲೂ ನಿಮ್ಮನ್ನು ಡೀಪ್ಲಿ ಲವ್ ಮಾಡ್ತೀನಿ, ಬಟ್ ನನಗೆ ಅದನ್ನು ಪ್ರಾಪರ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಹಿಂಗೆ ಏನಾದರೂ ನಿಮ್ಮ ಮುಂದೆ ಹೇಳ್ತಿರಬಹುದು. ಓಕೆ, ಮೇಲೆ ಮೇಲೆ ಜಗಳ ಮಾಡೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ದೊಳಗೆ ಹೋಗೋದು, ಆಮೇಲೆ ಈ ಥರದ್ದು ಏನಾದರೂ ಈ ಥರ ಯದ್ವಾ ಬಿಹೇವ್ ಮಾಡೋದು, ಇದು ಎದ್ರ ಸಲುವಾಗಿ ಅಂತಂತಂದ್ರೆ ಕಂಟ್ರೋಲ್ದೊಳಗೆ ಇಟ್ಕೊಳಕ್ಕೆ. ಓಕೆ, ಬಟ್ ಹೆಂಗೈತಿ ಅಂತಂತಂದ್ರೆ ಇದೇನು ತೋರಿಸ್ತೈತಿ ಅಂದರೆ ದಿಸ್ ಶೋಸ್ ಟೋಟಲಿ ಚೀಟಿಂಗ್ ಎನರ್ಜಿ. ಯಾವ ವಿಷಯಕ್ಕೆ ಎಷ್ಟು ಮ್ಯಾಚುರಿಟಿ ಇರಬೇಕು ಅದು ಈ ಮನುಷ್ಯನ ಹತ್ರ ಅದು ಮ್ಯಾಚುರಿಟಿ ಇಲ್ಲ. ಇವತ್ತಿಲ್ಲ ನಾಳೆ ಇವ್ರು ಹೆಂಗೆ ಅಂತಂತಂದ್ರೆ ಅವ್ರು ಡಾಮಿನೇಟಿಂಗ್ ನೇಚರ್ದವ್ರು. ದಿಸ್ ಪರ್ಸನ್ ಈಸ್ ಅ ಡಾಮಿನೇಟಿಂಗ್ ನೇಚರ್ ಪರ್ಸನ್. ಸೊ ಇದಕ್ಕೆ ಸ್ಟ್ರೇಟ್ ಅವೇ ನಿಮಗೆ ಏನು ಮಾಡೋಕ್ಕೆ ಹೇಳ್ತೈತಿ? ಸ್ಟಾಪ್ ಎಕ್ಸ್ಕ್ಯೂಸಿಂಗ್ ಹೀಸ್ ಸೈಲೆನ್ಸ್. ಸಿ, ಸ್ಟಾಪ್ ರೊಮ್ಯಾಂಟಿಸೈಸಿಂಗ್ ಕ್ರಮ್ಸ್. ಓಕೆ, ಸೆಲ್ಫ್ ವರ್ತ್ ಅನ್ರಿ, ಸ್ಕೇರ್ಸಿಟಿ ಅನ್ರಿ, ಈ ಥರದ ವಿಚಾರಗಳು ಈ ವಿಷಯಗಳ ಬದಲಾಗಿ ವಿಚಾರ ಮಾಡಿ ನೋಡಿರಿ. ನೀವು ಅವ್ರಿಗೆ ಟೆಕ್ಸ್ಟಿಗಾಗಲಿ, ಮೆಸೇಜಿಗಾಗಲಿ, ಫೋನ್ ಕಾಲ್ಸಿಗಾಗಲಿ ಡೋಂಟ್ ಟ್ರೈ ಟು ವೇಟ್ ನೋಡಿರಿ. ಇವೆರಡು ಕಾರ್ಡ್ ನಿಮಗೆ ಒಂದು ರೀತಿಯಿಂದ ಏನು ಬ್ಲಂಟ್ ಉತ್ತರ ಕೊಡ್ತಾವ ಅಂತಂತಂದ್ರೆ, ನಾವು ಯಾರನ್ನ ಪ್ರೀತಿ ಮಾಡ್ತಿರ್ತೀವಲ್ಲ ಅವರ ನಿಜವಾದ ಮುಖ ನಮಗೆ ನೋಡೋಕೆ ಹೆದರಿಕೆ ಬರ್ತಿರ್ತೈತಿ. ಅಂದ್ರೆ ಅವ್ರು ನಮಗೆ ಸುಳ್ಳು ಹೇಳ್ತಾರೆ ಅಂತ ನಮಗೆ ಗೊತ್ತಿರ್ತೈತಿ. ಬಟ್ ನಾವು ಏನು ಮಾಡ್ತೇವೆ ಅಂತಂತಂದ್ರೆ ಅದಕ್ಕೇನೋ ಮುಖ್ಯ ಬೋಲ್ತೆ ನಾ ಹಿಂದಿ ಮೇಲೆ ಲೋತಾ ಪೋತಿ ಕರ್ದೇನೆ ಇದರ್ ಕಾ ಉದರ್, ನಮಗೆ ಅದನ್ನು ಎಕ್ಸೆಪ್ಟ್ ಮಾಡೋಕ್ಕೆ ಮನಸ್ಸಿರಂಗಿಲ್ಲ. ಅವಾಗ ನಮಗೆ ನಾವೇ ಏನೋ ಸಾಂತ್ವನ ಹೇಳ್ಕೊತೇವೆ. ಅಲ್ಲೆಲ್ಲಾದರೂ ಬ್ಯುಸಿ ಇರಬೇಕು, ಇಲ್ಲೆಲ್ಲಾದರೂ ಬ್ಯುಸಿ ಇರಬೇಕು, ಅದಕ್ಕೆ ನಾನು ಟೆಕ್ಸ್ಟ್ ನೋಡಿರ್ಲಿಕ್ಕಿಲ್ಲ, ಅದಕ್ಕೆ ನಾನು ಮೆಸೇಜ್ ನೋಡಿರ್ಲಿಕ್ಕಿಲ್ಲ, ಅದಕ್ಕೆ ನನಗೆ ಫೋನ್ ಮಾಡಿರ್ಲಿಕ್ಕಿಲ್ಲ, ಇಂಥವೇನೇನೋ ವಿಚಾರಗಳನ್ನ ನಾವು ಮಾಡ್ತಿರ್ತೇವೆ. ಸೊ ಈಗ ಅವನ ಮಾತಾಡಿಲ್ಲ ಅಂತಂತಂದ್ರೆ ಅದನ್ನು ನೀವು ಸೀರಿಯಸ್ ಹಂಗೆ ತೊಗೋರಿ. ಮೇ ಬಿ ಹೀ ಈಸ್ ಇನ್ ಎ ಡಿನಯಲ್ ಮೂಡ್. ನಿಮಗೊಂದು ಮೆಂಟಲ್ ಕ್ಲಾರಿಟಿ ಬರಬೇಕು. ಓಕೆ, ನಿಮ್ಮನ್ನು ಸಮಾಧಾನ ಮಾಡೋಕ್ಕಂತಂದು ಹೇಳಿ ಯಾವಾಗರೇ ಒಂದು ಮೆಸೇಜ್ ಮಾಡ್ತಿರ್ಬೋದು, ಯಾವಾಗರೇ ಒಂದು ಫೋನ್ ಕಾಲ್ ಮಾಡ್ತಿರ್ಬೋದು. ಇದರ ಅರ್ಥ ಏನಂತಂತಂದರೆ ಯು ಆರ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್ ಅಂತ. ಸೊ ನೌ ದಿಸ್ ಈಸ್ ದ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ವರ್ತ್. ಓಕೆ, ಸೊ ವಿಚಾರ ಮಾಡಿ ಒಂದು ಮೆಂಟಲ್ ಕ್ಲಾರಿಟಿ ಇರುವಂಥ ಒಂದು ವಿಚಾರಕ್ಕೆ ಬರ್ರಿ. ಸರಿನಾ? ಸೊ ತಾವು ಯಾರೆಲ್ಲ 3rd ನಂಬರ್ ಚೂಸ್ ಮಾಡ್ಕೊಂಡಿದ್ರಿ,
ತಮ್ಮ ಮೊದಲಿನ ಪ್ರೀತಿ ಅಂತಂದ್ರೆ ಇದೇ ಪ್ರೀತಿಯೊಳಗೆ ಇನಿಷಿಯಲಿ ಇದರದ ಎನರ್ಜಿ ಏನಿತ್ತು ಮತ್ತು ಕರೆಂಟ್ ಪೊಸಿಷನ್ದೊಳಗೆ ಅದರ ಎನರ್ಜಿ ಏನೈತಿ. ಓಕೆ, ದಿಸ್ ಇಸ್ ಇನಿಷಿಯಲ್ ಎನರ್ಜಿ, ದಿಸ್ ಇಸ್ ಅ ಕರೆಂಟ್ ಎನರ್ಜಿ. ನೋಡಿರಿ, ಅದು ಇನಿಷಿಯಲ್ ಎನರ್ಜಿ ಏನು ತೋರಿಸ್ತೈತಿ ಅಂದರೆ ಏಸ್ ಆಫ್ ಕಪ್ಸ್ ಅಂದರೆ ಡೀಪ್ಲಿ ಲವ್ ಅಂತ. ಆ್ಯಂಡ್ ಹೋಪ್ಫುಲ್ ರಿಲೇಷನ್. ಇಲ್ಲಿ ಹೆಂಗೆ ಅಂತಂದರೆ ಇಲ್ಲಿ ರಿಲೇಷನ್ ಬ್ಯಾಲೆನ್ಸ್ಡ್ ಇತ್ತು. ನೀವು ಏನೇ ಪ್ರಾಬ್ಲಮ್ಸ್ ಬಂದರೂ ಒಬ್ರನ್ನೊಬ್ರು ಹೀಲ್ ಮಾಡ್ತಿದ್ರಿ, ಮಾತಾಡ್ತಿದ್ರಿ. ಆ್ಯಕ್ಚುಲಿ ಈ ರಿಲೇಷನ್ದೊಳಗೆ ಮಾತೇ ಬಂಡವಾಳ, ಮೆಜಿಷಿಯನ್. ಓಕೆ, ಈಗ ಹೆಂಗೆ ಅನಿಸ್ತೈತೆ ಅಂದ್ರೆ ಅವ್ರನ್ನ ನಿಮಗೆ ನೋಡಿದ್ರೆ, ನಿಮ್ಮನ್ನು ಅವ್ರಿಗೆ ನೋಡಿದ್ರೆ ನೀವಿಬ್ಬರು ಒಬ್ಬರ ಜೀವನದೊಳಗೆ ಒಬ್ರು ಮ್ಯಾಜಿಕ್ ಮಾಡಾಕತ್ತೀವಿ ಅಂತಂತ ಅನಿಸ್ತೈತೆ. ಅಂದ್ರೆ ನನಗೇನಾರ ಪ್ರಾಬ್ಲಮ್ ಅಂದ್ರೆ ಅವ್ನು ಸಾಲ್ವ್ ಮಾಡ್ತಾನೆ, ಅವಾಗೇನಾರ ಬಂದ್ರೆ ನಾ ಸಾಲ್ವ್ ಮಾಡ್ತೇನೆ ಅಂತ. ಅಂದರೆ ಅಷ್ಟು ಡಿಪೆಂಡೆನ್ಸಿ. ಓಕೆ, ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಸ್ ಇದು ಗಿವ್ ಆ್ಯಂಡ್ ಟೇಕ್ ರಿಲೇಷನ್ ಇದ್ರೊಳಗೆ ಭಾಳ ಚಲೋ ಇತ್ತು. ಆಮೇಲೆ ಮಾತುಗಳಿಂದ ಒಬ್ರನ್ನೊಬ್ರು ಹೀಲ್ ಮಾಡುವಂಥ ಎನರ್ಜಿ, ಒಂಥರ ಸೋಲ್ಮೇಟ್ ಎನರ್ಜಿ ಅಂದ್ಕೊಂಡ್ರೂ ಪರವಾಗಿಲ್ಲ, ಸೋಲ್ಮೇಟ್ ಎನರ್ಜಿ. ಸೊ ಈಗ ಸದ್ಯದ ಕರೆಂಟ್ ಪೊಸಿಷನ್ ಏನೈತಿ ಅಂತಂತಂದ್ರೆ ದಿಸ್ ಈಸ್ ಅ ವೆರಿ ಬ್ಯಾಲೆನ್ಸ್ಡ್ ರಿಲೇಷನ್ಶಿಪ್. ಏನೋ ಈಗ ಹೆಂಗಂತಂದರೆ ಈ ಹುಡುಗ ನಾವು ಈಸ್ ವೆರಿ ಮಚ್ ಕಾನ್ಫಿಡೆಂಟ್. ಈಗ ನೀವೇನೇ ಅಂದ್ಕೊಂಡಿದ್ರು ಸಹಿತ ಈ ಹುಡುಗ ಅನ್ರಿ ಅಥವಾ ಈ ಹುಡುಗಿ ಅಂತಂತನ್ರಿ ರಿಲೇಷನ್ಶಿಪ್, ಒಂದು ಸ್ಟೇಬಲ್ ರಿಲೇಷನ್ಶಿಪ್ ಬಿಲ್ಡಪ್ ಮಾಡ್ಬೇಕಂತಂದು ಹೇಳಿ ಇವ್ರ ತಲೆಯೊಳಗೈತಿ. ಓಕೆ, ಅಂದರೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡುವಂಥ ಎನರ್ಜಿನ ಇದು ತೋರಿಸ್ತೈತಿ ಇದು. ಓಕೆ, ಅಂದರೆ ಏನೇ ವಿಚಾರ ಮಾಡಿದ್ರು ಸಹಿತ ಈ ಹುಡುಗ ಅಥವಾ ಈ ಹುಡುಗಿ ದೂರಿಂದ ವಿಚಾರ ಮಾಡ್ತಾರೆ. ಈ ಪರ್ಸನ್ನಿಗೆ ತನ್ನ ಲೈಫ್ದೊಳಗೆ ಏನು ಬೇಕು ಅಂತ ಗೊತ್ತು, ಅವಂಗೆ ಗೋಲ್ ಫಿಕ್ಸ್ ಐತಿ. ಸೊ ಪ್ರಯಾರಿಟಿ ಸೆಟ್ ಮಾಡ್ಕೊಳ್ಳುವಂಥದ್ದನ್ರಿ, ತನಗೇನು ಬೇಕು ಆ ವಿಷಯದ ಕಡೆ ಫೋಕಸ್ ಮಾಡುವಂಥದ್ದನ್ರಿ. ಇಲ್ಲಿ ಹೆಂಗೆ ಅಂತಂತಾರೆ, ನೀವು ಇಬ್ಬರು ಒಬ್ರನ್ನೊಬ್ರು ಇನ್ಸ್ಪೈರ್ ಮಾಡ್ತೀರಿ ಇಲ್ಲೇ. ಅಂದರೆ ಈ ರಿಲೇಷನ್ದೊಳಗೆ ಇದು ಹೆಂಗಿದೆ ಗಿವ್ ಆ್ಯಂಡ್ ಟೇಕ್ದು ಹೆಂಗಿದು ಎನರ್ಜಿ ಹೇಳ್ತೈತಲ್ಲ, ಆ ಎನರ್ಜಿಯಿಂದ ನೀವು ಇಬ್ಬರಲ್ಲೂ ಏನು ನೀವು ವಿಚಾರ ಮಾಡ್ತೀರಿ ಅಂತಂದ್ರೆ ಇದನ್ನು ಒಂದು ಸ್ಟೇಬಲ್ ರಿಲೇಷನ್ಶಿಪ್ದೊಳಗೆ ಕನ್ವರ್ಟ್ ಮಾಡಬೇಕು ಅಂತಂದೇಳಿ ನಿಮ್ಮಿಬ್ಬರಿಗೂ ಆಸೆ ಐತಿ. ಈ ಕರೆಂಟ್ ಎನರ್ಜಿನೂ ಹಂಗೆ ಐತಿ. ಈಗ ಸದ್ಯ ಒಬ್ರನ್ನೊಬ್ರು ರೆಸ್ಪೆಕ್ಟ್ ಮಾಡ್ತೀರಿ. ಸೊ ಈ ಕರೆಂಟ್ ಫೀಲಿಂಗ್ ಏನೈತಿ ಅಂತ ಹೇಳಿ ನೋಡುವ. ಓಕೆ, ಓಕೆ, ಫ್ರೆಶ್ ಯು ಆರ್ ಮೈ ಆಕ್ಸಿಜನ್, ಇಂಪಾಸಿಬಲ್ ಟು ಸ್ಟೇ ಅಲೈವ್ ವಿದೌಟ್ ಯು. ಕಾರ್ಡ್ಸ್ ಎಷ್ಟು ಕರೆಕ್ಟ್ ಬಂದಾವ ನೋಡ್ರಿ. ನೀವಿಬ್ಬರು ಈ ರಿಲೇಷನ್ ಸಲುವಾಗಿ ಎಷ್ಟು ಇನ್ವೆಸ್ಟ್ ಮಾಡಬೇಕಾಗಿತ್ತಲ್ಲ ಪ್ರಾಮಾಣಿಕವಾಗಿ ಎರಡೂ ಪಾರ್ಟೀಸ್. ನಿಜವಾಗ್ಲೂ ನೀವು ಅಷ್ಟು ಇನ್ವೆಸ್ಟ್ ಮಾಡಿರಿ. ಇಟ್ ಈಸ್ ಸೋಲ್ಮೇಟ್ ಎನರ್ಜಿ ಓನ್ಲಿ. ನೀವು ಇದನ್ನು ಸೋಲ್ಮೇಟ್ ಎನರ್ಜಿ ಅಂತಲೇ ಅಂತ ಅನ್ಕೋಬೋದು. ಹೆಂಗಿರ್ತೈತಿ ಅಂತಂದ್ರೆ ದಟ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಈಸ್ ವೆರಿ ಬ್ಯೂಟಿಫುಲ್ ಈ ರಿಲೇಷನ್ದೊಳಗೆ. ಯಾಕಂತಂದರೆ ಈ 6 ಆಫ್ ಪೆಂಟಕಲ್ಸ್ ಕಾರ್ಡನ್ನು ಏನು ಹೇಳ್ತೈತಿ ಅಂತಂದರೆ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಎನರ್ಜಿ ಕರೆಕ್ಟ್ ಐತಿ, ಬ್ಯಾಲೆನ್ಸ್ಡ್ ಐತಿ, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಐತಿ. ಈ ರಿಲೇಷನ್ ಹೆಂಗಿರ್ತೈತಿ ಅಂತಂದ್ರೆ ಮುಂದೆ ಹೋದ್ಮೇಲೂ ಸಹಿತ ಈ ರಿಲೇಷನ್ದೊಳಗೆ ಪ್ರೀತಿ ಕಡಿಮೆ ಆಗಂಗಿಲ್ಲ. ಈ ರಿಲೇಷನ್ದೊಳಗೆ ಇನ್ನೂ ಪ್ರೀತಿ ಹೆಚ್ಚಿಗೆ ಆಗ್ತೈತಿ. ಒಬ್ರನ್ನೊಬ್ಬರು ಅಷ್ಟೇ ಗೌರವಿಸೋದು, ಒಬ್ರಿಗೊಬ್ಬರು ಅಷ್ಟೇ ಪ್ರೀತಿಯಿಂದ ಇರೋದು, ಒಬ್ಬರ ಭಾವನೆಗಳಿಗೆ ಒಬ್ಬರು ಸ್ಪಂದಿಸೋದು ಅಂತಂತನ್ರಿ. ಬಿಕಾಸ್ ಇಲ್ಲಿ ನೋಡ್ರಿ, ಈ ಡೆಕ್ಕದ ಕೆಳಗಡೆ ಏನೈತಿ ಮ್ಯಾಜಿಷಿಯನ್ ಎನರ್ಜಿ ಐತಿ. ಇದರರ್ಥ ನೀವಿಬ್ಬರು ಮ್ಯಾಜಿಷಿಯನ್ಸ್. ನಿಮ್ಮ ಜೀವನದಲ್ಲಿ ಅವ್ರು ಮ್ಯಾಜಿಕ್ ಮಾಡ್ತಾರೆ, ಅವ್ರ ಜೀವನದಲ್ಲಿ ನೀವು ಮ್ಯಾಜಿಕ್ ಮಾಡ್ತೀರಿ. ಓಕೆ, ನಾನು ಈ ಕಾರ್ಡ್ಸ್ ತೊಗೊಳಂಗಿಲ್ಲ. ಯಾಕೆ ಗೊತ್ತಾ, ಇದ್ರದ್ದು ಹ್ಯಾಪಿ ಎಂಡಿಂಗ್ ಐತಿ. ಸೊ ಇದ್ರೊಳಗಿನೂ ಹೆಂಗೆ ಅದಾವ ಅಂತಂತಂದ್ರೆ ನಿಮ್ದೇನಾದರೂ ನಂಬರ್ ಬ್ಲಾಕ್ ಮಾಡಿದ್ರೆ, ನೀವೇನಾದರೂ ಈಗ ಸದ್ಯ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ದೊಳಗಿದ್ರೆ, ಅಥವಾ ನಿಮ್ಮ ರಿಲೇಷನ್ಶಿಪ್ದೊಳಗೆ ಏನಾದರೂ ಬಿರುಕುಗಳಿದ್ರೆ ಅದ್ರ ಸಲುವಾಗಿ ಅಂತಂದು ಹೇಳಿ ಆ ಡೆಕ್ ಐತೆ. ಸೊ ಐ ವಿಲ್ ನಾಟ್ ಯೂಸ್ ದಿಸ್. ಓಕೆ, ಸೊ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಇಷ್ಟ ಆಗಿದ್ರೆ ಯಾರಿಗಾದರೂ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.